ಇವತ್ತು ಬೆಳಗ್ಗೆಯಿಂದ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಅದು ಏನು ಅಂತ ಹೇಳಿದ್ರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಾರಾಟಕ್ಕಿದೆ ಎನ್ನುವಂಥದ್ದಾಗಿ 17,000 ಕೋಟಿ ರೂಪಾಯಿಗೆ ಈ ಫ್ರಾಂಚೈಸಿಯನ್ನು ಮಾರಾಟ ಮಾಡೋಕ್ಕೆ ಅದರ ಮಾಲೀಕತ್ವವನ್ನು ಹೊಂದಿರುವಂಥ ಡಿಯಾಜಿಯೋ ಸಿದ್ಧವಾಗಿದೆ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸದ್ಯ ಇದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಅವರೇ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಫ್ರಾಂಚೈಸಿಯನ್ನು ಮಾರಾಟ ಮಾಡೋದಿಲ್ಲ ಅಂತೇಳಿ ಡಿಯಾಜಿಯೋ ಅವರು ಹೇಳಿದ್ದಾರೆ. ಈ ಡಿಯಾಜಿಯೋ ಇದೆಯಲ್ಲ, ತನ್ನ ಸಂಸ್ಥೆ ಆಗಿರುವಂಥ ಯುನೈಟೆಡ್ ಸ್ಪಿರಿಟ್ ಮೂಲಕ RCB ಫ್ರಾಂಚೈಸಿಯನ್ನು ನಿಯಂತ್ರಣ ಮಾಡ್ತಾ ಇತ್ತು. ಮೊದಲನೇದಾಗಿ IPL ಪ್ರಾರಂಭ ಆದಾಗ 2008ರಲ್ಲಿ ವಿಜಯ್ ಮಲ್ಯ ಅವರು ಈ ಫ್ರಾಂಚೈಸಿಯನ್ನು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಆದಮೇಲೆ ಅದನ್ನು ಮುನ್ನಡೆಸ್ಕೊಂಡು ಬಂದವರು ವಿಜಯ್ ಮಲ್ಯ ಅವರು. ವಿಜಯ್ ಮಲ್ಯ ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನು ವ್ಯಕ್ತಪಡಿಸಿದರು. ನಾನು ಮದ್ಯ ವ್ಯವಹಾರದ ದೃಷ್ಟಿಯಿಂದಲೇ ಈ ಫ್ರಾಂಚೈಸಿಯನ್ನು ಖರೀದಿ ಮಾಡಿದೆ, ಅದರ ಹೆಸರನ್ನು ಇಟ್ಟೆ ಅಂತ ಹೇಳಿದರೆ ರಾಯಲ್ ಚಾಲೆಂಜರ್ಸ್ ವಿಸ್ಕಿ ಹೆಸರನ್ನು ಇಟ್ಟೆ ಅನ್ನುವಂಥದ್ದಾಗಿ ಹೇಳಿದರು. ಆದರೆ 2016ರಲ್ಲಿ ಅವರು 2016 ಮಾರ್ಚ್ 2ರಂದು ದೇಶ ಬಿಟ್ಟು ಹೋಗ್ತಾರೆ ಅಂತ ಹೇಳಿದರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಅದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಸದ್ಯ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು USL ಅಂತ ಹೇಳಿದರೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್. ಡಿಯಾಜಿಯೋ ಕಂಪನಿ ತನ್ನ ಅಂಗಸಂಸ್ಥೆಯಾಗಿರುವಂಥ USL ಮೂಲಕ ಈ RCBಯನ್ನು ನಿಯಂತ್ರಣ ಮಾಡ್ತಾ ಇತ್ತು ಎನ್ನುವಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಇದರ ಜೊತೆಗೆ ಈ ರೀತಿಯ ಚರ್ಚೆಗಳು ಯಾಕಾಯ್ತು ಅನ್ನೋದು ಕೂಡ ಪ್ರಶ್ನೆ ಇರುತ್ತೆ. ಯಾಕೆ ಇದ್ದಕ್ಕಿದ್ದ ಹಾಗೆ 17,000 ಕೋಟಿ ರೂಪಾಯಿಗೆ RCB ಈ ಒಂದು ಫ್ರಾಂಚೈಸಿಯನ್ನು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ರು ಅಂತೇಳಿ? ಕಾರಣ, ಈ ಹೊಸ ನಿಯಮ ಏನಿದೆಯಲ್ಲ IPL ಅಲ್ಲಿ BCCI ಕೆಲವೊಂದಿಷ್ಟು ನಿಯಮವನ್ನು ತರೋದಕ್ಕೆ ಮುಂದಾಗಿದೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಅಂದರೆ ಈ ಮದ್ಯಪಾನ ಧೂಮಪಾನ ನಿಷೇಧ ಆ್ಯಡ್ ಬರುತ್ತಲ್ಲ, ಜಾಹೀರಾತು ಇದೆಯಲ್ಲ, ಜಾಹೀರಾತುವನ್ನು ಈ ರೀತಿಯಾಗಿ ಧೂಮಪಾನ ಆಗಿರ್ಬೋದು ಅಥವಾ ಮದ್ಯಪಾನ ಆಗಿರ್ಬೋದು IPLನಲ್ಲಿ ಇದಕ್ಕೆ ಅವಕಾಶ ಇರಬಾರ್ದು ಅಂತ ನಿಯಮವನ್ನು ಜಾರಿಗೆ ತರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಒಂದು ವೇಳೆ ಅದೇ ರೀತಿಯಾಗಿ ಈ ಕಠಿಣ ನಿಯಮ ಏನಾದರೂ ಜಾರಿ ಆದರೆ RCBಗೆ, ಅಂದರೆ ಈ RCB ಫ್ರಾಂಚೈಸಿಗೆ ಸಂಕಷ್ಟ ಆಗುತ್ತೆ. ಕಾರಣ, ಅದರ ಮಾಲೀಕತ್ವ ಜೊತೆಗೆ ಅದರ ಮೂಲ ಏನು ಅಂತಂದರೆ ಇದೇ ಬ್ರ್ಯಾಂಡ್. ಸೊ ಹಾಗಾಗಿ ಒಂದು ವೇಳೆ ಹಂಗಾಯಿತು ಅಂದರೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಹಾಗಾಗಿ RCBಯ ಫ್ರಾಂಚೈಸಿಯನ್ನು ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂಥ ಚರ್ಚೆಗಳು. ಬಟ್ ಈಗ ಅದರ ಮಾಲೀಕರು ಮತ್ತು ಆ ಕಂಪನಿ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಯಾವುದೇ ರೀತಿಯಾಗಿ ಈ ಒಂದು ಮಾರಾಟ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಟ್ ಕಾದು ನೋಡಬೇಕು. ಅಂದರೆ ನಿಯಮ ಏನು ಹೇಳುತ್ತೆ, ನಿಯಮ ಒಂದು ವೇಳೆ ಅದು ಜಾರಿ ಆಗಿದ್ದೇ ಆದಲ್ಲಿ ಮುಂದಿನ ತೀರ್ಮಾನಗಳು ಏನಿರುತ್ತೆ RCB ಕಡೆಯಿಂದ ಅಂತೇಳಿ. ಎಸ್ ಹೇಮಕುಮಾರ್, ನೀವು ಹೇಳ್ತಾ ಇದ್ರಿ ಈ ಮದ್ಯದ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡದ ದೃಷ್ಟಿಯಿಂದ BCCI ಈ ನಿರ್ಧಾರಕ್ಕೆ ಬಂದಿದೆ ಅಂತೇಳಿ. ನೀವು ಪ್ರಮುಖವಾಗಿ ನೋಡಬೇಕು, ಈ ಹಿಂದೆ IPL ಪಂದ್ಯಾವಳಿಗಳು ನಡೆದಂಥ ಸಂದರ್ಭದಲ್ಲಿ ಅಂಪೈರ್ಗಳ ಜರ್ಸಿ ಮೇಲೆ ಕಿಂಗ್ ಫಿಶರ್ ಎನ್ನುವಂಥ ಬ್ರ್ಯಾಂಡ್ನ ಅಡ್ವರ್ಟೈಸ್ಮೆಂಟ್ ಇರ್ತಾ ಇತ್ತು. ಹಾಗಾದರೆ ಆವಾಗ ಬೇಕಾದಂಥ ಮದ್ಯ ಸಂಸ್ಥೆ ನಿಮ್ಗೆ ಇವಾಗ ಬೇಡವಾಯ್ತಾ? ಇಲ್ಲ, ಈಗ ಡಿಯಾಜಿಯೋನವರು ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಬೋದು ಅವರ ಅಂಗಸಂಸ್ಥೆ, ಒಂದು ವೇಳೆ BCCI ಈ ರೀತಿಯಾದಂಥ ನಿರ್ಧಾರಕ್ಕೆ ಬಂದರೆ. ಆದರೆ ಡಿಯಾಜಿಯೋ ಪಾಲಿಗೆ RCB ಫ್ರಾಂಚೈಸಿ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ, ಒಳ್ಳೆ ವ್ಯವಹಾರ ಇವರಿಗಾಗುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ವ್ಯವಹಾರವನ್ನು ಕುದುರಿಸುವಂಥ ಫ್ರಾಂಚೈಸಿಯನ್ನೇ ಕಳೆದುಕೊಳ್ತಾರ? ನಿಜಕ್ಕೂ ಕೂಡ ಅಂಥ ನಿರ್ಧಾರಕ್ಕೆ ಬಂದಿಲ್ಲ ಅಂತೇಳಿ ಈಗಾಗಲೇ USLನವರು ಸ್ಪಷ್ಟಪಡಿಸಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಇದನ್ನು ನಿಯಂತ್ರಣ ಮಾಡ್ತಾ ಇರೋದು ಡಿಯಾಜಿಯೋ ಎನ್ನುವಂಥ ಕಂಪನಿ. ಸದ್ಯಕ್ಕಿರುವಂಥ ಪ್ರಶ್ನೆಗಳು ಕ್ಲಿಯರ್ ಮಾಡಿವೆ. ಆದರೆ ಒಂದು ಸ್ವಲ್ಪ ಇತಿಹಾಸವನ್ನು ನಾನು ಹೇಳ್ತಾ ಇದ್ದೆ. 2008ರಲ್ಲಿ ವಿಜಯ್ ಮಲ್ಯ ಈ ರಾಯಲ್ ಚಾಲೆಂಜರ್ಸ್ ಫ್ರಾಂಚೈಸಿಯನ್ನು ತಗೊಳ್ತಾರೆ. ಮಾರ್ಚ್ 2, 2016ರಲ್ಲಿ ಅವರು ದೇಶ ಬಿಟ್ಟು ಹೋಗ್ತಾರೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ. ಅದಾದ ಮೇಲೆ ಈ ಕಂಪನಿ ಇದನ್ನು ನಿರ್ವಹಿಸಿಕೊಂಡು ಬಂದಿದೆ. ಮಾಧ್ಯಮ ಹೇಳಿಕೆ ಮೂಲಕ ಈಗ ಡಿಯಾಜಿಯೋ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, USL ಕಂಪನಿ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಫ್ರಾಂಚೈಸಿಯನ್ನು ಮಾರಾಟ ಮಾಡೋದಿಲ್ಲ ಅಂತೇಳಿ. ಕಾದು ನೋಡಬೇಕು. ಹಂಗಂತ ಹೇಳಿದ್ರೆ ನಿಯಮ ಬಾಹಿರವಾಗಿ ಅಥವಾ ಮದ್ಯ ಸಂಸ್ಥೆಯ ತಂಡ ನಮ್ಮಲ್ಲಿ ಇರಬಾರ್ದು ಎನ್ನುವಂಥ ನಿಯಮಗಳು IPLನಲ್ಲಿ ಹೊಸದಾಗಿ BCCI ಎಲ್ಲಾದರೂ ಪ್ರಾರಂಭ ಮಾಡ್ತಾ ಹಾಗಾದರೆ ಈ ಹಿಂದೆ ಆದಂಥ ಬೆಳವಣಿಗೆಗಳನ್ನು ಕೂಡ ನೀವು ವೆರಿ ಕ್ಲಿಯರ್ ಆಗಿ ನೋಡಬೇಕು. IPLಲ್ಲಿ ಏನು ಬ್ಯಾನ್ ಆಗಿರೋ ತಂಡಗಳನ್ನೇ 2 ವರ್ಷ ಬ್ಯಾನ್ ಮಾಡಿ ಮತ್ತೆ ಕರೆ ತಂದರು IPL ಆಡಿಸೋದಕ್ಕೆ. ಆ ತಂಡಗಳು ಇದ್ರೆ ನಿಮಗೆ ಓಕೆ, ಆದರೆ RCB ಕಪ್ ಗೆಲ್ತಾ ಇದ್ದಂತೆ ಈ ಚಿಂತೆ ಯಾಕೆ ಪ್ರಶ್ನೆ ಇರೋದು.